ಫಸ್ಟ್ ಪಾಯಿಂಟ್ ವ್ಯವಸ್ಥೆ ಸರಿಗಿರಲಿಲ್ಲ. ಆಮೇಲೆ ಈಗ ಎಕ್ಸಾಂಪಲ್ ನೋಡ್ಬೋದು, T20 ವರ್ಲ್ಡ್ ಕಪ್ ಕೂಡ ಗೆದ್ದಾಗ ಕೂಡ ಅವರೊಂದು 4 days ಟೈಮ್ ತಗೊಂಡಿದ್ರು. ಈಗ ನಾವು ಪೊಲೀಸಿಗೆ ಭಯ ಅಂತದ್ದಲ್ಲ, ಜನರು ಕೂಡ ಎಜುಕೇಟೆಡ್ ಫೂಲ್ಸ್ ಥರ ಆ್ಯಕ್ಟ್ ಆಗಿದ್ದಾರೆ. ಆಮೇಲೆ ನಾವು ನೋಡ್ಬೋದು, ಇಲ್ಲಿ ಬೆಂಗಳೂರಿಯನ್ಸ್ ಆಗಿ ನೀವು ಇಲ್ಲ ಅಡ್ಡಾಡ್ಕೊಂಡು ಬಂದಿರ್ತೀರ, 20,000 30,000 ಮ್ಯಾಕ್ಸಿಮಮ್ ಕೆಪಾಸಿಟಿ ಪ್ಲೇಸ್ ಇದು. 1.5 ಲಕ್ಷ ಜನ ಬಂತು ಅಂತಂದರೆ ಇಟ್ಸ್ ನಾಟ್ ಎ ಪ್ಲೇಸ್ ಟು ಅರೇಂಜ್ ದಿಸ್ ಪ್ರೋಗ್ರಾಮ್. ಅದೇ ಥರ ಈಗ ಒಂದು ಪೆರೇಡ್ ಮಾಡ್ತೀವಿ ಅಂತಂದರೆ ಸುತ್ತು ಜನ ನಿಲ್ಲಿಸಿ ನಡುಕ ಆ ವೆಹಿಕಲ್ ಹೋಗಬೇಕು. ಈ ಜನನೇ ಪೂರ್ತಿ ಆತಂದರೆ ಆ ವೆಹಿಕಲ್ ಹೋಗೋಕ್ಕೆ ಸ್ಪೇಸ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಜನರು ಭಾಳ ಯಾರೋ ಒಬ್ಬರು ಈಗ RCB ಅನ್ನೋ ಒಂದು ಇದಕ್ಕೆ ಅವ್ರ ಪ್ರಾಣನೇ ಕಳ್ಕೊತಾರೆ ಅಂದರೆ ಪ್ರಾಣಕ್ಕೆ ಬೆಲೆ ಇಲ್ವಾ ಅಂತ. ನೆಕ್ಸ್ಟ್ ಈಗ ಎಲ್ಲಾದರೂ ಪ್ಯಾಲೇಸ್ ಗ್ರೌಂಡ್ಸು ಅಥವಾ ಔಟ್ಸ್ಕಟ್ಸ್ಗಳಲ್ಲಿ ಮಾಡಿ ನೆಕ್ಸ್ಟ್ ಸ್ಟೇಡಿಯಮಲ್ಲಿ ಬಂದು ಒಂದು 30 minutes ಆಗುತ್ತೆ ಔಟ್ಸ್ಕಟ್ಸಿಂದ ಮಾಡಿ ಸ್ಟೇಡಿಯಮಿಗೆ ಬರೋಕ್ಕೆ ಅವರಿಗೇನು. ಅದಾದಮೇಲೆ ಬಂದು ಕೂಡ ಅವ್ರು ಅದನ್ನು ಕೊಡ್ಬೋದಿತ್ತು. ಆ್ಯಂಡ್ ನೆಕ್ಸ್ಟ್ ಈವನ್ ಇನ್ನು 24 hours ಕೂಡ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಅವರು ಈ ನಿರ್ಧಾರನ ತಗೋಬಾರ್ದಿತ್ತು. ಆಮೇಲೆ ಸ್ಟೇಟ್ ಗೌರ್ಮೆಂಟು ಯಾವುದೋ ಫ್ರ್ಯಾಂಚೈಸಿ ಗೆದ್ದೈತಿ ಅಂತ ಅದನ್ನು ಮಾಡೋದಲ್ಲ. ರಂಜಿ ಟ್ರೋಫಿನೂ ಗೆದ್ದಿದ್ದಾರೆ, ವಿಜಯ ಹಜಾರೆ ಟ್ರೋಫಿ ಗೆದ್ದಿದ್ದಾರೆ. ಇದುವರೆಗೆ ಯಾವಾಗೂ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೆ ಬಂದು ಏನೂ ಸಪೋರ್ಟ್ ನೀಡಿಲ್ಲ, ಏನೋ ಒಂದು ಸನ್ಮಾನ ಮಾಡಿಲ್ಲ. ಈಗ ಯಾವುದೋ RCB ಫ್ರ್ಯಾಂಚೈಸಿ ಅಂತಂದು ಕೊಟ್ಟಿದ್ದು ಕೂಡ ಅದು ತಪ್ಪು. ಇಂಡಿಯಾ ಟೀಮ್ ಕೂಡ ಗೆದ್ದಿದೆ. ಇಂಡಿಯಾ ಟೀಮ್ನ T20 ವರ್ಲ್ಡ್ ಕಪ್ ಬಂದು ಅದರಲ್ಲಿ ಇರೋರನ್ನ ಸನ್ಮಾನ ಮಾಡ್ಬೋದಿತ್ತು. ಎಕ್ಸಾಂಪಲ್ KL ರಾಹುಲ್ನ ಸನ್ಮಾನ ಮಾಡ್ಬೋದಿತ್ತು, ಅದನ್ನೂ ಮಾಡಲಿಲ್ಲ. ಇವರು ಸುಮ್ಮನೆ ಇದೊಂದು ಜನರದ್ದು ನಂಬಿಕೆ ಮೇಲೆ ಆಟ ಆಡಿಸ್ತಾರೆ. ಒಂದು 4 ದಿನ ಟೈಮ್ ತಗೊಂಡು ಪೊಲೀಸ್ನ ನಿಯೋಜನೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ವ್ಯವಸ್ಥೆ ಮಾಡಿ, ದಿಸ್ ಈಸ್ ನಾಟ್ ದ ಪ್ಲೇಸ್, ಈ ಪ್ಲೇಸ್ ಬಿಟ್ಟು ಬೇರೆ ಕಡೆಗೆ ಇನ್ನೂ ಜಾಸ್ತಿ ಸ್ಪೇಸ್ ಇದ್ದಲ್ಲಿ ಮಾಡಬೇಕಿತ್ತು. ಯಾಕಂದರೆ ಆ್ಯಸ್ ಯೂಸಲ್ ಎಕ್ಸ್ಪೆಕ್ಟೆಡ್ 1.5 ಲಕ್ಷ ಜನ 2 ಲಕ್ಷ ಬರತ್ತಲ್ಲಿ. ಬೆಂಗಳೂರಲ್ಲಿ 1 ಕೋಟಿ ಜನದಲ್ಲಿ 1% ಕೂಡ RCB ಫ್ಯಾನ್ಸ್ ಇಲ್ವಾ ಬರೋರು, ಹುಚ್ ಫ್ಯಾನ್ಸು ಬಂದೇ ಬರ್ತಾರೆ. ಸೊ ಅದು ಇರಲಿಲ್ಲ. ಈ ಸರ್ಕಾರ ಮಾಡಿರೋದು ವ್ಯವಸ್ಥೆ ಸರಿ ಇಲ್ಲ. ಮೊನ್ನೆ ಗೆದ್ದಿದ್ದವ್ರಿಗೆ ನೆನ್ನೆ ಕರೆದು ಅಷ್ಟು ಜನನ ಕರೆಸ್ಬಿಟ್ಟು ಪಬ್ಲಿಕ್ಗೆ ಫುಲ್ಲಾಗಿ ಎಲ್ರಿಗೂ ಕನ್ಫ್ಯೂಸ್ ಮಾಡಿ ಎಲ್ಲಿಗೂ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇವ್ರಿಗೆ ಯಾರು ಹೇಳಿದ್ರು ಇಲ್ಲಿ ಕರೆದು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ? ಬೇರೆ ಕಡೆ ಎಲ್ಲಿನೂ ಇಲ್ವಾ? ಯಾಕೆ ಹೀಗೆ ಮಾಡ್ತಾರೆ? ಗೌರ್ಮೆಂಟು ಜನ ಇವ್ರ ಕೈಯಲ್ಲಿ ಕೊಟ್ಬಿಟ್ರೆ ಇವರೇ ರಾಜ್ಯಕ್ಕೆ ಮಾಡೋಕ್ಕೆನಾ? ಇಲ್ಲ, ಪಬ್ಲಿಕ್ದು ಇದು ಪಬ್ಲಿಕ್ಗೆ ಕುಂಡ್ರಿಸಿರೋದು. ಪಬ್ಲಿಕ್ಗೆ ಸರಿಯಾಗಿ ವ್ಯವಸ್ಥೆ ಮಾಡೋದು ಬಿಟ್ಬಿಟ್ಟು 8 ಜನ ಸತ್ತೋದ್ರು 9 ಜನ ಸತ್ತೋದೋದು ಅಂತ ಯಾಕೆ ಇವ್ರು ಹೇಳಕ್ಕೆ ಹೋಗ್ತಾರೆ? ಯಾರು ಹೇಳಿದ್ರು ಇವ್ನಿಗೆ ಇಲ್ಲಿ ಕರೆದು ಅಲ್ಲಿ ಸಮಾನ ಮಾಡೋಕ್ಕೆ? ಪಬ್ಲಿಕ್ ಹೇಳಿದ್ರ? ಇಲ್ಲ, ಏನು ವ್ಯವಸ್ಥೆ ಮಾಡಿದ್ದಾರೆ ಇವರು? ಎಷ್ಟು ಪ್ರಾಬ್ಲಮ್ ಆಗ್ತದೆ, ಇವತ್ತುವರೆಗೂ ಪ್ರಾಬ್ಲಮ್ ಆಗಿದೆ. ಇಂಥ ಗೌರ್ಮೆಂಟ್ನ ಎತ್ತಿ ಆಚೆ ಕಡೆ ಆಗಬೇಕು ಅಂತ ನಂದು. ನಾವು RCB ಫ್ಯಾನ್. ನಿನ್ನೆ ಗೆದ್ದಿದ್ದಕ್ಕೆ ನಮಗೂ ತುಂಬ ಸಂತೋಷವಾಗಿದೆ. ಬಟ್ ನೀನು ದುಃಖಕರ ಸಂಗತಿ ಏನಂದರೆ, ಅದು 11 ಜನ ಇಲ್ಲಿ ಕಾಲು ತುಳ್ತಕ್ಕೆ ಸತ್ತೋದ್ರು ಅಂತ ಗೊತ್ತಾಯಿತು. ತುಂಬಾ ಬೇಜಾರಾಯಿತು. ಅದನ್ನು ಕೇಳಿ ಒಂಥರ ಶಾಕಿಂಗು ಆಯಿತು. RCB ಫ್ಯಾನ್ಸ್ ಇದು ಇರಬೇಕು, ಹುಚ್ಚುತನ ಇರಬಾರ್ದು. ಇರಲಿ, RCB ಫ್ಯಾನ್ ಅಂದರೆ ಎಲ್ಲ ಇರುತ್ತೆ ಹೋಗುತ್ತೆ. ಬಟ್ ಜೀವ ಹೋದರೆ ಮತ್ತೆ ಬರೋಲ್ಲ. ಜೀವನ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ತಂದೆ ತಾಯಿ ನಮಗೋಸ್ಕರ ಕಾಯ್ತಾ ಇರ್ತಾರೆ, ಇಲ್ಲ ಇರ್ತಾರೆ. ಬಟ್ ಅದು ಬಿಟ್ಟು ಸ್ಯಾಕ್ರಿಫೈಸ್ ಮಾಡಬಾರ್ದು. RCBಯಲ್ಲಿ ನಿನ್ನೆ 11 ಜನ ಪ್ರಾಣ ಕಳೆದುಕೊಂಡಿದ್ದು ಭಾಳ ಘೋರ ಇದು ಆಗಿದೆ, ನೋವಾಗಿದೆ ನಮಗೆ ಎಲ್ಲರಿಗೆ. ಕರ್ನಾಟಕ ರಾಜ್ಯಕ್ಕೆ ನೋವಾಗಿದೆ. ಆದರೆ ಸರ್ಕಾರ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಮತ್ತು RCB ಇದು ಕ್ರಿಕೆಟ್ ಕ್ಲಬ್ನವರು 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. 5 ಲಕ್ಷ 10 ಲಕ್ಷ ಕೊಟ್ಟರೆ ಅಂಥ 1 ಕೋಟಿ ಕೊಟ್ಟರು ಆ ಪ್ರಾಣ ಸಿಗಲಾರ್ದಂಥ ವ್ಯವಸ್ಥಿತ ಅದು ಆಗಿದೆ. ಅದಕ್ಕಾಗಿ ಇವರು ಕೂಡ ಜನರು ತಾಳ್ಮೆಯಿಂದ ಸಹನೆಯಿಂದ ನೋಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಹಕರಿಸಿದ್ರೆ ಅದೊಂದು ಒಳ್ಳೆಯ ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರ್ತಿತ್ತು. ಈಗ ಎಲ್ಲ 18 ವರ್ಷದ ಕನಸು ಏನಪ್ಪ ಅಂತಂದ್ರೆ ಈಗ ಭಗ್ನವಾದಂಥ ಕನಸಾಯ್ತದು. ಅದಕ್ಕಾಗಿ ಏನಪ್ಪ ಅಂತಂದ್ರೆ RCB ಇವತ್ತು ಅಷ್ಟು ಬೇಗ ಸ್ವಾಗತ ಮಾಡ್ಕೊಳ್ಳೋದೇನು ಹರ್ಕತ್ ಆಗಿತ್ತಲ್ಲ. ಒಂದೆರಡು ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಿದೆಯಾ? ಸರ್ಕಾರ ವ್ಯವಸ್ಥೆ ಮಾಡಿದೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ಜನರ ನಿರೀಕ್ಷೆಗೆ ಮೀರಿ ಜನ ಆಗಮನದಿಂದ ಈ ಘಟನೆ ಆಗಿದೆ. ಆದ್ರೆ ಪೊಲೀಸರು ಅವರಿಗೆ ಪೊಲೀಸರಿಗಿಂತಲೂ ಜನರು ಏನೂ ಮಾಡ್ಲಿಕ್ಕಾಗಲ್ಲ, ಜನರಿಗೆ ಹಿಡಿಯತಕ್ಕಂಥ ಆಗಲ್ಲ. ಈಗ ಹೆಂಗೆ ಯುವಕರು ಏನಾಗಿಬಿಟ್ಟಿದೆ ಅಂತಂದರೆ ಅವರು ಎಲ್ಲರಿಗೆ ಮೀರಿ ಹೋಗ್ತಕ್ಕಂಥದ್ದು ಆಗಿದೆ. ಅವ್ರು ತಾಳ್ಮೆಯಿಂದ ಇರಬೇಕಾಗಿತ್ತು, ತಾಳ್ಮೆಯಿಂದ ನೋಡಬೇಕಾಗಿತ್ತು.
ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ 2 ರಿಂದ 3 ಲಕ್ಷ ಜನರು ಸೇರಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬಂದಿದೆ.